ಫಸ್ಟ್ ನಾವು ಒಂದು ಫೋಲ್ಡರ್ ಮಾಡ್ಕೊಂಡಿದ್ದೀನಿ, ಗ್ಲಿಫ್ ಮ್ಯೂಸಿಯಂ ಡಾಟ್ ಹಬ್ ಗ್ಲಿಫ್ ಟೂಲ್ ಬಾಕ್ಸ್. ಸದ್ಯಕ್ಕೆ ಗ್ಲಿಫ್ ಟೂಲ್ ಬಾಕ್ಸ್ ಬಗ್ಗೆ ಹೇಳಲ್ಲ. ಡಾಟ್ ಹಬ್ ಇಸ್ ಮೇನ್. ಡಾಟ್ ಹಬ್ ಏನು ಅಂದರೆ, ನೀವು ಹಿಂದ್ಗಡೆ ಡಿಸ್ಪ್ಲೇ ಏನಿದೆ ಅದು ಡಾಟ್ ಹಬ್ಬೇ ಕಂಟ್ರೋಲ್ ಮಾಡೋದು. ಸೊ ಡಾಟ್ ಹಬ್ಬಲ್ಲಿ ಮ್ಯಾನೇಜ್ ಗ್ಲಿಫ್ ಟೂಲ್ಸಲ್ಲಿ ಫಸ್ಟ್ ನಮಗೆ ಒಂದು ಸ್ಟಾರ್ಟರ್ ಫ್ರೇಮ್ ಅಂತ ಬರುತ್ತೆ. ಆಮೇಲೆ ಡಿಸೈನರ್ ಫ್ರೇಮ್, ಆ್ಯನಿಮೇಟರ್ ಫ್ರೇಮ್, ಗ್ಲಿಫ್ ಫ್ರೇಮ್, ಇಷ್ಟು ಅನ್ಲಾಕ್ ಆಗಿದೆ ನನಗೆ. ಫಸ್ಟು ಸ್ಟಾರ್ಟರ್ ಫ್ಲೇಮ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ಸ್ಟಾರ್ಟರ್ ಫ್ಲೇಮ್ ಎಲ್ಲಿ ಸಿಕ್ಕುತ್ತೆ ಅಂದರೆ, ಗ್ಲಿಫ್ ಮ್ಯೂಸಿಯಮ್ಗೆ ಹೋಗಿ, ಗ್ಲಿಫ್ ಮ್ಯೂಸಿಯಮಲ್ಲಿ ಈಗ ನೋಸೆ ಅಂತಿದೆ, ಫ್ರೇಮ್ ಅಂತ ಹೊಡೆದಾಗ ಇದು ಸ್ಟಾರ್ಟರ್ ಫ್ರೇಮು, ಇದು ಡಿಸೈನರ್ ಫ್ರೇಮು, ಇದು ಆ್ಯನಿಮೇಟರ್ ಫ್ರೇಮು, ಇದು ಸೋಷಿಯಲ್ ಫ್ರೇಮು. ಈಗ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಾದಮೇಲೆ ಗ್ಲಿಫ್ ಆಫ್ ಆಯಿತು, ಗ್ಲಿಫ್ ಆನ್ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿದ್ರೆ ನಿಮಗೆ ಆ ಗ್ಲಿಫು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇನ್ನೊಂದು ಏನಾರ ನೆಕ್ಸ್ಟ್ ಗ್ಲಿಫ್ ನೋಡಬೇಕು ಅಂದರೆ ಡಾಟ್ ಹಬ್ಗೆ ಹೋಗಿ ತಿರ್ಗಾ ಡಿಸೈನರ್ ಫ್ರೇಮ್ಗೆ ಹೊಡೀರಿ. ಸೊ ಡಿಸೈನರ್ ಫ್ರೇಮ್ಗೆ ಹೋದ್ಮೇಲೆ ತಿರ್ಗಾ ಗ್ಲಿಫ್ ಆಫ್, ಗ್ಲಿಫ್ ಆನ್ ಮಾಡಬೇಕು. ನೋಡಿ, ಈಗ ಡಿಸೈನರ್ ಫ್ರೇಮಲ್ಲಿ ಏನಿದೆ ಆ ಆ್ಯನಿಮೇಷನ್ಸು ನಿಮ್ಮ ಗ್ಲಿಫ್ ಡಿಸ್ಪ್ಲೇಲಿ ಬರುತ್ತೆ. ಸೊ ಡಾಟ್ ಹಬ್ಬಲ್ಲಿ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಸಿಕ್ಕೋದು. ಇದು ಯುವರ್ ಪ್ಲ್ಯಾನಲ್ಲಿ ನಾನು ಸಪೋರ್ಟರ್ ಆಗಿದ್ದೀನಿ ಅಷ್ಟೇ. ಸೊ ಸಪೋರ್ಟರ್ಗೆ 49 rupees ಪರ್ ಮಂತ್. ಈಚ್ ಮಂತ್ 49 rupees ಕಟ್ಟಾಗುತ್ತೆ ಎವ್ರಿ 13th. ನಾವು ಇನ್ನೂ ಇದನ್ನು ಫುಲ್ ಅನ್ಬಾಕ್ಸ್ ಮಾಡಬೇಕು. ಫುಲ್ ಎಲ್ಲ ರೀತಿ ಸಪೋರ್ಟ್ಸ್ ಬೇಕು ಅಂದರೆ ನಾವು ಡೆವಲಪರ್ ಆಗಬೇಕು. ಡೆವಲಪರ್ ಅಂತ ಇನ್ನೊಂದು ಬರುತ್ತೆ, ಅದು ಒನ್ ಟೈಮ್ ಪೇಮೆಂಟ್ ಇರುತ್ತೆ. ಸದ್ಯಕ್ಕೆ ಅದು ತೋರಿಸ್ತಾ ಇಲ್ಲ ಅಪ್ಡೇಟ್ ಆದಮೇಲೆ. ಬಟ್ ರೈಟ್ ನಾವು ನಾನು ಡಾಟ್ ಮ್ಯಾಟ್ರಿಕ್ಸ್ ಪ್ರೋ ಸಪೋರ್ಟರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಸಬ್ಸ್ಕ್ರಿಪ್ಷನ್ ಬಗ್ಗೆ ನೋಡೋದಾದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಈ ಡಾಟ್ ಹಬ್ಬೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದೇ ಡಿಸೈಡ್ ಮಾಡೋದು ನಿಮ್ಗೇನು ಡಿಸ್ಪ್ಲೇ ಮಾಡಬೇಕು ಅಂತ. ಡಿಜಿಟಲ್ ಲಾಕ್ ಬೇಕಾ, ಬ್ಯಾಟ್ರಿ ಬೇಕಾ, ಸೋಷಲ್ ಪಾತ್ ಬೇಕಾ, ಎಲ್ಲನೂ ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೈಟ್ ನಾವು ಸ್ಟಾರ್ಟರ್ ಫ್ರೇಮಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಫ್ರೇಮು, ಸ್ಟಾರ್ಟರ್ ಫ್ರೇಮ್ ಒಂದೇ ಸಿಕ್ಕದು ನಿಮಗೆ. 50 rupees ಪರ್ ಮಂತ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 4 ಫ್ರೇಮ್ ಕೊಡ್ತಾರೆ. ಸೊ ಸೋಷಲ್ ಫ್ರೇಮ್ ಓಪನ್ ಆಗಬೇಕು ಅಂದರೆ ಗೆಟ್ 15 likes ಆನ್ ದ ಪೋಸ್ಟ್ ಟು ಅನ್ಲಾಕ್ ಸೋಷಲ್ ಫ್ರೇಮ್. ಈ ಗ್ಲಿಫ್ ಮ್ಯೂಸಿಯಮಲ್ಲಿ ನಿಮ್ಮದೇ ಆದಂಥ ಗ್ಲಿಫ್ಗಳನ್ನ ನೀವು ಮಾಡಿ 15 likes ಪಡಿಬೇಕು. ಆವಾಗ ಆ ಸ್ಲಾಟು ನಿಮಗೆ ಓಪನ್ ಆಗ್ತಾ ಬರುತ್ತೆ. ನಥಿಂಗ್, ಅವರು ಒಳ್ಳೆ ಕ್ರಿಯೇಟಿವ್ ಮೈಂಡ್ಸ್ಗೆ ಒಳ್ಳೆ ಮೋಟಿವೇಶನ್ ಥರ ಇದೆ ಇದು. ಐ ರಿಯಲಿ ಲೈಕ್ ದಿಸ್ ಫೋನ್. ಈ ಫೋನ್ಗೆ ಕ್ಯಾರೆಕ್ಟರ್ ಅಂದ್ರೇ ಗ್ಲಿಫ್ ಡಿಸ್ಪ್ಲೇ.
ಐ ಹೋಪ್ ನಿಮಗೊಂದು ಡಿಸ್ಪ್ಲೇದು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಫಾರ್ ಮೋರ್ ವೀಡಿಯೋಸ್ ಫಾಲೋ ನೆವರ್ ಸ್ಟಾಪ್ ಡ್ರೀಮಿಂಗ್. ಥ್ಯಾಂಕ್ ಯು.